ಅಪ್ಪ, ಈ ಊರಿಗೆ ದುರ್ಗಾಪುರ ಅಂತ ಹೆಸರಾಗಿ ಬಂತು. ಆ ಅಕ್ಕ ತಂಗಿ ಕತೆ ಐತಲ್ಲ, ಅನ್ನ ಹಿತಾಗು ಹೇಳಪ್ಪ. ಹೂ ತಾತ, ಆ ಅಕ್ಕ ತಂಗಿಯರು ದೇವಿನ ಹೇಗ್ ಕಾಪಾಡಿದ್ರು? ನಂಗೂ ಆ ಕತೆ ಕೇಳ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಪ್ಲೀಸ್ ಹೇಳಿ ತಾತ. ಹೇಳಲೇಬೇಕಾ? ಇವತ್ತು ನಡೆದ ಘಟನೆಗಳನ್ನೆಲ್ಲ ನೋಡಿದ್ರೆ ಆ ಕತೆ ಹೇಳೋ ಸಮಯ ಬಂದಿದೆ ಅಂತ ಅನ್ಸುತ್ತೆ. 1000 ವರ್ಷಗಳ ಹಿಂದೆ ಈ ದುರ್ಗಾಪುರ ಭವ್ಯವಾದ ಸಾಮ್ರಾಜ್ಯ ಆಗಿತ್ತು. ಸೂರ್ಯವಂಶದ ಅರಸರು ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಆ ರಾಜವಂಶದ ಕುಡಿಗಳೇ ಈ ಇಬ್ಬರು ರಾಜಕುಮಾರಿಯರು. ಅಗ್ನಿವರ್ಣ ಮತ್ತೆ ಜಲವರ್ಣ ಅಂತ ಅವ್ರ ಹೆಸರು. ಅಗ್ನಿವರ್ಣ ಹೆಸರಿಗೆ ತಕ್ಕಂತೆ ಬೆಂಕಿಯಾಗಿ ಶತ್ರುಗಳನ್ನ ಸುಡ್ತಾ ಇದ್ಲು. ಈ ಜಲವರ್ಣ ಜಲದ ಹಾಗೆ ಪ್ರಶಾಂತವಾಗಿದ್ರೂ ಕೂಡ ಕೋಪ ಬಂದಾಗ ಪ್ರಳಯನ ಸೃಷ್ಟಿಸ್ತಾ ಇದ್ಲು. ಹೆಸರೆಷ್ಟು ಚೆನ್ನಾಗಿದ್ಯಲ್ವಾ? ಆಮೇಲೆ ಏನಾಯ್ತು ತಾತ? ಎಲ್ರಿಗೂ ಈ ಇಬ್ರು ರಾಜಕುಮಾರಿಯರನ್ನ ಕಂಡ್ರೆ ತುಂಬಾ ಪ್ರೀತಿ ಗೌರವ. ಆ ಇಬ್ರು ಸಹೋದರಿಯರನ್ನ ಪಕ್ಕದ ರಾಜ್ಯದ ರಾಜಕುಮಾರ ಇದ್ನಲ್ಲ ಆದಿತ್ಯವರ್ಮ, ಅವನಿಗೆ ಕೊಟ್ಟು ಮದುವೆ ಮಾಡಿದ್ರು. ಆದಿತ್ಯ ಅಂದ್ರೆ ಸೂರ್ಯ. ಸಂಸ್ಕೃತದ ಮೂಲದ ಪ್ರಕಾರ ಶರತ್ ಅಂದ್ರೆ ಪ್ರಕಾಶಮಾನವಾದ ನಕ್ಷತ್ರ. ಸೂರ್ಯ ಅನ್ನೋ ಒಂದು ನಕ್ಷತ್ರ ಆದ್ರಿಂದ ನಿಮ್ಮ ತಂದೆಯ ಹೆಸರು ಶರತ್ ಅನ್ನೋದು ಇದಕ್ಕೆ ಹೋಲುತ್ತೆ ಅಂತ ಅಂದ್ಕೋಬಹುದು. ಹಾಗಾದ್ರೆ ಆ ರಾಜ್ಕುಮಾರನ ನನ್ನಪ್ಪ ಅಂತ ಇಮ್ಯಾಜಿನ್ ಮಾಡ್ಕೋಬಹುದಾ? ಅಗತ್ಯವಾಗಿ ಅಂದ್ಕೋಬಹುದು. ಆ ಇಬ್ರು ರಾಜಕುಮಾರಿಯರಿಗೂ ಆದಿತ್ಯವರ್ಮನ ಮೇಲೆ ಪ್ರೀತಿ ಉಂಟಾಗಿತ್ತು. ಹಾಗಾಗಿ ಅವರಿಬ್ಬರನ್ನು ಕೂಡ ಆದಿತ್ಯವರ್ಮನಿಗೆ ಕೊಟ್ಟು ಮದುವೆ ಮಾಡಿದ್ರು. ಹೇ, ಸೇಮ್ ಪಿಚ್. ನಮ್ಮಪ್ಪಂಗೂ ಇಬ್ರು ಹೆಂಡ್ತಿಯರು, ಅಂಬಿಕಾ ಅನ್ನ, ದುರ್ಗಾ ಅಕ್ಕ. ಹಾ, ಈಗ ಎಲ್ಲಿದ್ದೆ ಹೇಳಿ? ಹಾ, ಆ ಇಬ್ರು ರಾಜಕುಮಾರಿಯರನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರು. ಆ ರಾಜಮನೆತನದ ಮುಖ್ಯ ಗುರಿ ಏನಾಗಿತ್ತು ಗೊತ್ತಾ ನಿಮಗೆ? ಈ ದುರ್ಗಾಪುರದ ದೇವಸ್ಥಾನನ ಮತ್ತೆ ದೇವಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ರಕ್ಷಣೆ ಮಾಡೋದು. ಆ ಇಬ್ಬರು ಅಕ್ಕತಂಗಿರು ಮತ್ತೆ ಅವರ ಗಂಡ ದುರ್ಗಾದೇವಿಯ ಪರಮ ಭಕ್ತರಾಗಿದ್ದರು. ಅವರ ಪ್ರೀತಿಪರತೆ, ಒಳ್ಳೆಯ ಆಡಳಿತ ಇಡೀ ಸಾಮ್ರಾಜ್ಯವನ್ನ ಸುಖವಾಗಿ ಇಟ್ಟಿತ್ತು. ಆದರೆ ಒಂದು ಕರಾಳ ದಿನ ಆ ಸುಖಕ್ಕೆ ಸಂಸ್ಕಾರ ಬಂತು.